ಹಲೋ ಬ್ರದರ್ಸ್, ಬಂದೇ ಬಿಟ್ರಾ? ನಿಮಗೆ ವೆಯ್ಟ್ ಮಾಡ್ತಿದ್ದೆ, ನೀವು ಬರ್ದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲ್ವಲ್ಲ. ಇರಲಿ, ಈಗ RCB ಮತ್ತು SRH ಫಸ್ಟ್ ಮ್ಯಾಚ್ ಕೂಡ ಇರುವಂಥದ್ದು ಮಾರ್ಚ್ 28ಕ್ಕೆ. ಈಗ RCB ಟೀಮ್ನ ರಿವ್ಯೂ ಮಾಡಿ SRH ಟೀಮ್ನ ರಿವ್ಯೂ ಮಾಡಲಿಲ್ಲ ಅಂದರೆ ಏನು ಬಂತು ನಮಗೆ ಗೊತ್ತೇ ಆಗೋದಿಲ್ಲ. RCB ಟೀಮ್ ಸ್ಟ್ರಾಂಗ್ ಇದೆಯಾ, SRH ಟೀಮ್ ಸ್ಟ್ರಾಂಗ್ ಇದೆಯಾ ಅಂತ. ಈಗಾಗಲೇ RCB ಟೀಮ್ನ ರಿವ್ಯೂನ ಕಂಪ್ಲೀಟಾಗಿ ಮಾಡಿ ಚಾನಲ್ ಹಾಕ್ಬಿಟ್ಟಿದ್ದೀನಿ, ನೀವು ಯಾರ್ಯಾರು ನೋಡಿಲ್ಲ. ಏನು ಗುರು, RCB ಟೀಮ್ ಒಂದು ಫ್ಯಾನ್ ಆಗಿಬಿಟ್ರೆ ನೀವು ಒಂದು ವಿಡಿಯೋ ನೋಡಿಲ್ಲ ಅಂದರೆ ಭಾಳ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ನೋಡೋಕೆ ಹೋಗ್ಬೇಡಿ, ಈ ವಿಡಿಯೋ ಒಂದ್ಸಲಿ ನೋಡಿ. ಅಂದರೆ SRH ಟೀಮ್ನ ರಿವ್ಯೂ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಅದಾದಮೇಲೆ ನೀವೇ ಜಡ್ಜ್ ಮಾಡಿಬಿಡ್ತೀರಾ. ಅದಾದಮೇಲೆ RCB ವಿಡಿಯೋ ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಟೀಮ್ ಇಲ್ಲಿ ಸ್ಟ್ರಾಂಗ್ ಇದೆ ಅಂತ. ಒಂದು ಫೈನಲ್ ಕನ್ಕ್ಲೂಷನ್ಗೆ ಇಲ್ಲಿ ಬಂದುಬಿಡ್ತಾರೆ. ಇಲ್ಲಿ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ, ಅದಾದಮೇಲೆ ವಿಡಿಯೋಗೆ ಶಿಫ್ಟ್ ಆಗಿ. ಫೈನಲ್ ಇನ್ನು SRH ಟೀಮ್ ಕಡೆ ಬರೋದಾದ್ರೆ ಈ ಸಲ ಟೀಮ್ ಜಾಸ್ತಿ ಚೇಂಜಸ್ನೇನೋ ಮಾಡ್ಕೊಂಡಿಲ್ಲ ಅಂತ. ಬಿಗ್ ಪ್ಲೇಯರ್ಸ್ನೇನೋ ಪರ್ಚೇಸ್ ಮಾಡಿಲ್ಲ. ನಾವು ಅಂದ್ಕೊಂಡ್ರಂಗೆ ಒಂದು ಇಬ್ರು ಪ್ಲೇಯರ್ಸ್ನ ಪರ್ಚೇಸ್ ಮಾಡಿದ್ರೆ, ಬಿಗ್ ಪ್ಲೇಯರ್ಸ್ ಅಂದರೆ ಬಿಗ್ ಪ್ಲೇಯರ್ಸ್ ಅನ್ನೋರ್ನ ಯಾರು, ಲಯಾಮ್ ಲಿವಿಂಗ್ಸ್ಟನ್ RCB ಅನ್ನ ಈ ಸಲ ಸುಮಾರು 13 ಕೋಟಿಗೇನೋ ಪರ್ಚೇಸ್ ಕೂಡ ಮಾಡಿರೋದು. ಅದಾದ್ಮೇಲೆ ಅಂತ ಬಿಗ್ ಚೇಂಜಸ್ ಏನೋ ಕೂಡ ಮಾಡ್ಕೊಂಡಿಲ್ಲ. ಅದಾದ್ಮೇಲೆ ಇನ್ನೊಂದೇನು ಅಂದರೆ 2024ರಲ್ಲಿ ಫೈನಲ್ಗೆ ಹೋಗಿ ರನ್ನರ್ ಅಪ್ ಆಗಿತ್ತು SRH. ಮತ್ತೆ 2025 ಅದೇನಾಯ್ತೋ ಗೊತ್ತಿಲ್ಲ ಗುರು, 6ನೇ ಪ್ಲೇಸಿಗೆ ಕುಸಿದ್ಬಿಡ್ತು ಹಂಗೆ ದಪ್ಪನಂಗೆ. ತುಂಬ ಜನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಗುರು ಈ ಸಲ SRH ಫೈನಲ್ ಹೊಡಿಯುತ್ತೆ ಅಂತ. ಏನಕ್ಕೆ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅಂದರೆ, ಓಸಲಿ ರನ್ನರ್ ಅಪ್ ಆಗಿದೆ, ಸೊ ಈ ಸಲ ಒಂದು ಏಮನ ಕೂಡ ಇಟ್ಕೊಂಡಿರುತ್ತೆ, ಪಕ್ಕ ಈ ಸಲ ಒಳ್ಳೆ ಟಫ್ ಕಾಂಪಿಟೇಷನ್ ಕೂಡ ಕೊಡುತ್ತೆ ಅಂತ. ಆದರೆ ಏನು ಬಂತು, 6th ಪ್ಲೇಸಿಗೆ ಕೂಡ ಬಿದ್ದೋಗಿದ್ದು SRH. ಈ ಸಲ ಕೂಡ ಅಷ್ಟೇ ಅದೇ ರೀತಿ ಈಗ ಆಗ್ತಿದೆ. ಏನಂದರೆ ಲಾಸ್ಟ್ ಟೈಮು RCB ಚಾಂಪಿಯನ್ಶಿಪ್ ಕೂಡ ಆಗಿದೆ. ಹಾಗಾಗಿ ಈ ಸಲ ಒಂದು ಇನ್ನೊಂದು ಕಪ್ಪು ಲೋಡಿಂಗ್ ಆಗುತ್ತೆ ಅಂತ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ. ಆದರೆ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಿಡಿ ಗುರು. ನಾನು ಕೂಡ RCB ಫ್ಯಾನೇ, ಬಟ್ ಏನು ಕೇಳ್ತೇನೆ ಅಂದರೆ, ಯಾವಾಗ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ ಅಲ್ಲೇ ಹರ್ಟ್ ಆಗೋದು. ಹಾಗಾಗಿ ಯಾರು ಕೂಡ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ. ಈ ಸಲ ಕೂಡ ಅಷ್ಟೇ RCB ಟೀಮ್ ಸಖತ್ ಡೇಂಜರ್ಸ್ ಆಗಿ ಕಾಣ್ತಾ ಇದ್ರು ಕೂಡ ಅಷ್ಟೇ. ಒಂದು ಕಡೆ ತುಂಬ ಕಷ್ಟ ಕೂಡ ಇರುತ್ತೆ. ಅದು ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದ್ದಾರೆ, ಈ ಸಲ ನಮಗೆ ಈಸಿ ಇರೋದಿಲ್ಲ, ಕಷ್ಟ ಕೂಡ ಇರುತ್ತೆ. ಏನಕ್ಕೆ ಅಂದರೆ ಪ್ರತಿ ಟೀಮ್ನ ಕಣ್ ಕೂಡ RCB ಮೇಲೆ ಇದ್ದೇ ಇರುತ್ತೆ, ಸೋಲ್ಸ್ಬೇಕು, ಒಂದು ಟಫ್ ಕಾಂಪಿಟೇಷನ್ ಕೊಡಬೇಕು ಅಂತ. ಹಾಗಾಗಿ ಈ ಸಲ RCBಗೆ ಈಸಿ ಇರೋದಿಲ್ಲ. ಇನ್ನು SRHನ ಒಂದೇ ಲೈನಪ್ನ ರಿವ್ಯೂ ಮಾಡ್ತಾ ಹೋಗೋಣ. ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ, ಬೌಲಿಂಗ್ ಲೈನಪ್ ಯಾವ ಥರ ಇದೆ, ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಯಾವ ಥರ ಇದೆ, ಮತ್ತು ಓವರಾಲ್ ಆಗಿ ಟೀಮ್ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಇನ್ನು ಮುಂದೆ ಬರ್ತಾನೆ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. ಡೈರೆಕ್ಟ್ ಈಗ SRHನ ಬ್ಯಾಟಿಂಗ್ ಲೈನಪ್ ಕಡೆ ಹೋಗೋದಾದ್ರೆ, ಈ ಸಲ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಅಖಾಡ ಕೂಡ ಇಳಿತಿದ್ದಾರೆ. ಸ್ಟಾರ್ಟಿಂಗ್ ಅಂದರೆ ವರ್ಷ ಇವರೇ ಇಳಿಯೋದು. ಇವ್ರದೊಂದು ಸ್ಟ್ರಾಂಗ್ ಓಪನರ್ಸ್ ಅಂತ ಈಗಾಗಲೇ ನೇಮ್ ಕೂಡ ಇದೆ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋ ಕೂಡ ಮಾಡಿದ್ದೀನಿ, ಅಂದರೆ ಯಾರು ಸ್ಟ್ರಾಂಗ್ ಓಪನರ್ಸ್ಗಳು ಯಾವ್ಯಾವ ಟೀಮಲ್ಲಿ ಇದ್ದಾರೆ ಅಂತ. ಸೊ ಆ ಥರ ನೋಡೋಕೆ ಹೋದ್ವಿ ಅಂದರೆ ಟಾಪ್ 1 ನೇಮಲ್ಲಿ ಬರೋದೇ ಇವ್ರದ್ದು ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ಇಬ್ರು ಪ್ಲೇಯರ್ಗಳು ಫೀಲ್ಡಲ್ಲಿ ಸೆಟ್ ಆಗಿಬಿಟ್ರು ಅಂದರೆ ನಿಜವಾಗ್ಲೂ ಇವ್ರನ್ನ ಹಿಡಿದು ನಿಲ್ಸೋದು ಭಾಳ ಕಷ್ಟ ಆಗುತ್ತೆ. ಈ ಕಡೆ ನೋಡೋಕೆ ಹೋದ್ವಿ ಅಂದರೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಒಳ್ಳೆ ಫಾರ್ಮನ್ನು ಕಂಡುಕೊಂಡಿದ್ದಾರೆ. ರೀಸೆಂಟ್ T20 ವರ್ಲ್ಡ್ ಕಪ್ಪಲ್ಲಿ ಒಂದು 2 ಮ್ಯಾಚ್ ಲಾಸ್ಟ್ ಆಡ್ಕೊಟ್ರು. ಅದಾದಮೇಲೆ ಮಿಡಲ್ T20 ಬರ್ತಿದ್ದಂಗೆ 0-1 10 ಔಟ್ ಕೂಡ ಆಗ್ತಾಯಿದ್ರು. ಆದರೆ ಲಾಸ್ಟಿಗೆ ಒಂದು 2 ಮ್ಯಾಚನ್ನು ಕೂಡ ಆಡ್ಕೊಟ್ರು. ಅದಾದಮೇಲೆ ರೀಸೆಂಟಾಗಿ ಪ್ರಾಕ್ಟೀಸ್ ಮ್ಯಾಚ್ SRH ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ನಲ್ಲ, ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ, ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಕೇವಲ ಗುರು 42 ಬಾಲಿಗೆ 91 ರನ್ ಹೊಡೆದು ಬಿಸಾಕಿರೋದು ನಿನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ. ಸಾಲಿಡ್ ಆದ ಪರ್ಫಾರ್ಮೆನ್ಸನ್ನು ಕಂಡ್ಕೊಂಡ್ಬಿಟ್ಟಿದ್ದಾರೆ ಈಗ ಅಭಿಷೇಕ್ ಶರ್ಮಾ. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಕೂಡ ಈಸಿ ಅಂದ್ಕೊಂಡ್ಬಿಡ್ರಪ್ಪ. ಪೇಸರ್ಸಿಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಬಿಡ್ತಾರೆ ಒಂದ್ಸಲಿ ಸೆಟ್ ಆದರು ಅಂದರೆ ಇವರಿಬ್ರು ಯಾವ ಥರ ಅಂದರೆ, ಪ್ಲೇಯರ್ಸ್ಗಳು ಔಟ್ ಆದರು ಅಂದರೆ ಇನ್ನೊಂದು 10-15 ರನ್ ಒಳಗೆ ಔಟ್ ಆಗ್ತಾರೆ. ಔಟ್ ಆದರು ಅಂದರೆ, ಇನ್ ಕೇಸ್ ಸೆಟ್ ಆದರು ಇಬ್ಬರು ಅಂದರೆ ಅಲ್ಲಿ ಕತೆನೇ ಬೇರೆ ಅಂದ್ಕೊಳ್ಳಿ. ಆಪೋನೆಂಟ್ಸ್ ಯಾರೇ ಇರಲಿ ಗುರು, ಭಾಳ ಅಂದರೆ ಭಾಳ ಡೇಂಜರ್ಸ್ ಆಗಿಬಿಡ್ತಾರೆ. ಹಾಗಾಗಿ SRH ಟೀಮಲ್ಲಿ ಓಪನಿಂಗ್ಗೆ ಒಂದು ಸಖತ್ತು ಥ್ರಿಲ್ ಕೊಡುತ್ತೆ. ಇವರು ಸ್ಟಾರ್ಟಿಂಗ್ ಆಡ್ಕೊಟ್ರು ಅಂದರೆ ಒಂದು ಹೈಯೆಸ್ಟ್ ಸ್ಕೋರನ್ನು ಈಸಿಯಾಗಿ ಇಲ್ಲಿ ಇವರು ಕಲೆ ಹಾಕ್ಬೋದು ಮಾತ್ರ. ನೀವು ಅಂದರೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಡುವೋ ಇದೆಯಲ್ಲ, ಸಖತ್ ಸ್ಟ್ರಾಂಗ್ ಆದ ಡೂ ಆಗಿದೆ SRH ಟೀಮಲ್ಲಿ. ಇದೇ ಪ್ಲಸ್ ಪಾಯಿಂಟ್ ಅವರಿಗೆ. ಅದಾದಮೇಲೆ ಇನ್ನು 3ನೇ ಪ್ಲೇಸಲ್ಲಿ ಯಾರು ಬರ್ಬೋದು ಅಂದರೆ ಇವರು ಇಶಾನ್ ಕಿಶನ್. ಈಗ 11 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದಾರಲ್ಲ, ಈ ಸಲ ಇಶಾನ್ ಕಿಶನ್ಗೆ 2 ಜವಾಬ್ದಾರಿ ಕೂಡ ಹಾಕಿಬಿಟ್ಟಿದ್ದಾರೆ. ಒಂದು ಕ್ಯಾಪ್ಟನ್ಸಿ ಜವಾಬ್ದಾರಿ, ಅದಾದಮೇಲೆ ಇನ್ನು ಬ್ಯಾಟಿಂಗ್ನ ಕೂಡ ಜವಾಬ್ದಾರಿ. 2 ಕೂಡ ಹೇಗೆ ನಿಭಾಯಿಸ್ತಾರೆ ಅಂತ ನಾನು ಕಾದು ನೋಡೋಕ್ಕೆ ಭಾಳ ಎಕ್ಸೈಟ್ಮೆಂಟಲ್ಲಿ ಕೂಡ ಇದ್ದೀನಿ. ಏನಕ್ಕೆ ಅಂದರೆ ಇವರು ಇದರಲ್ಲಿ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಸಖತ್ತಾದ ಒಂದು ಫಾರ್ಮಲ್ಲಿ ಕೂಡ ಇದ್ರು. ಸೊ ಟೀಮನ್ನು ಕೂಡ ವಿನ್ ಮಾಡಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಈಗ SRH ಟೀಮಲ್ಲಿ 11 ಕೋಟಿ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಂಗಂತೂ ಇದೆ. ಅದಾದಮೇಲೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಕೂಡ ಅಷ್ಟೇ ಇವರು ಒಂದು ಸೈಕಾಗಿ ಒಂದು ಗೇಮ್ ಪ್ಲೇನ ಕೂಡ ಆಡಿರುವಂಥದ್ದು. ಸುಮಾರು 72 ರನ್ನನ್ನು ಕೂಡ ಹೊಡೆದಿರೋದು 42 ಬಾಲಿಗೆ ಅನಿಸುತ್ತೆ. 42 ಬಾಲಿಗೆ 72 ರನ್ನ ಕೂಡ 42 ಬಾಲಿಗಲ್ಲ ಸರ್, ಇನ್ನೂ ಕಡಿಮೆ ಅನಿಸುತ್ತೆ.
ಇವರು ಕೂಡ ಸಖತ್ತಾದ ಫಾರ್ಮಲ್ಲಿ ಕೂಡ ಇದ್ದಾರೆ ಇಶಾನ್ ಕಿಶನ್. ಅದಾದಮೇಲೆ 4ನೇ ಪ್ಲೇಸಿಗೆ ಬಂದ್ವಿ ಅಂದರೆ ಹೆನ್ರಿಚ್ ಕ್ಲಾಸನ್ನು. ಇವ್ರ ಬಗ್ಗೆ ಹೇಳ್ಬೇಕಾಗಿರೋ ನಿಮಗೆ ಗೊತ್ತಲ್ಲ, ಇವರು ಕೂಡ ಅಷ್ಟೇ ಒಂಥರ ಸೈಕ್ ಪ್ಲೇಯರ್, ಮಾತ್ರ ಯಾವಾಗ ನಿಂತ್ಕೊಂಡು ಆಡ್ತಾರೆ ಗೊತ್ತಿಲ್ಲ. ಸೊ ಲಾಸ್ಟ್ ಸೀಸನ್ ಕೂಡ ಅಷ್ಟೇ ಯಾವುದೋ ಒಂದು ಮ್ಯಾಚಲ್ಲಿ ಇವ್ರು ಆಡಿದ್ದು ನೋಡಿದ್ರು ಅಂದರೆ ಫುಲ್ಲು ಬೈಕ್ ಬಂದುಬಿಟ್ಟಿತ್ತು. ಈ ಸೀಸನ್ ಕೂಡ ಅಷ್ಟೇ ಅದೇ ಒಂದು ಫಾರ್ಮ್ ಕಂಟಿನ್ಯೂ ಮಾಡೋ ಒಂದು ಕೇಪಬಿಲಿಟಿ ಹೆನ್ರಿಚ್ ಕ್ಲಾಸನ್ ಹತ್ರ ಕೂಡ ಇದೆ. ಮತ್ತೆ ಇವರು ಒಳ್ಳೆ ಫಿನಿಷರ್ ಕೂಡ ಆಗಿದ್ರೆ, ಮತ್ತೆ ರನ್ನ ಕೂರ್ಸೋದ್ರಲ್ಲಿ ಇವ್ರನ್ನ ನೋಡಿ ಕಲಿಬೇಕು ಮಾತ್ರ ಹೆನ್ರಿಚ್ ಕ್ಲಾಸನ್ನ. ಅದಾದ್ಮೇಲೆ ಇನ್ನು 5ನೇ ಪ್ಲೇಸಲ್ಲಿ ಯಾರು ಹಾಕೊಬೋದು, ಯಾರು ಬರ್ಬೋದು ಅಂದರೆ ನಮ್ಮ RCBN ಲಯಮ್ ಲಿವಿಂಗ್ಸ್ಟನ್ ಈ ಸಲ 13 ಕೋಟಿ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರೆ. ಇವರೊಂಥರ ಬ್ಯಾಟಿಂಗಲ್ಲಿ ಆಡಕ್ಕೆ ನಿಂತಿರೋದು ಕೂಡ ಅಷ್ಟೇ ಸಖತ್ತಾಗಿ ಕೂಡ ಆಡ್ತಾರೆ. ಆದರೆ ಏನು ಮೈನಸ್ ಅಂದರೆ ಲಾಸ್ಟ್ ಸೀಸನ್ IPL ಅಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂತಲೇ ಅವ್ರನ್ನ ಬಿಟ್ಟಿದ್ದು. ಸೊ ಈ ಸಲ ನೋಡಬೇಕು, ಫಸ್ಟ್ ಮ್ಯಾಚು RCB ಮೇಲೆ ಇರೋದ್ರಿಂದ ಸೊ ನನ್ನ ಬಿಟ್ಬಿಟ್ರಪ್ಪ ನೀವು ಅಂತ ಹುಚ್ಚನೆ ಹೊಡೆದಂಗೆ ಹೊಡಿತಾರ, ಇಲ್ಲಾಂದ್ರೆ ಫ್ಲಾಪ್ ಆಗ್ತಾರ ಏನು ಅಂತ ಕಾದ್ ನೋಡಬೇಕು. ಅದಾದ್ಮೇಲೆ ಬೌಲಿಂಗ್ ಕೊಟ್ಟರು ಕೂಡ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡೋ ಕೇಪಬಿಲಿಟಿ ಕೂಡ ಲೈಮ್ ಲಿವಿಂಗ್ಸ್ಟನ್ ಹತ್ರ ಇದೆ. ಅದಾದ್ಮೇಲೆ ಇವ್ರಿಗೆ ಕೂಡ ಅಷ್ಟೇ ಭೇದ ಭಾವನೆ ಎಲ್ಲ, ಪೇಸರ್ಸಿಗೆ ಕೂಡ ಸರಿಯಾಗಿ ಹೊಡಿತಾರೆ, ಅದಾದ್ಮೇಲೆ ಸ್ಪಿನ್ನರ್ಸಿಗೆ ಕೂಡ ಸರಿಯಾಗಿ ಕೊಡೋ ಪ್ಲೇಯರ್ ಕೂಡ ಆಗಿದ್ದಾರೆ. ಇಲ್ಲೇ ನಮಗೆ ಗೊತ್ತಾಗ್ತಾ ಇದೆ SRH ಟೀಮ್ನ ಬ್ಯಾಟಿಂಗ್ ಲೈನ್ ಅಪ್ ಟು 5 ತನಕ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇನ್ನೊಂದೇನು ಮೈನಸ್ ಆಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಇಬ್ರು ಓಪನರ್ಸ್ ಇದಾರಲ್ಲ, ಅವ್ರಿಬ್ರನ್ನ RCB ಟೀಮ್ ಬೇಗ ಸ್ಟಾರ್ಟಿಂಗ್ ಎತ್ಕೊಂಡ್ಬಿಟ್ರು ಅಂದ್ರೆ ಫುಲ್ ಡೌನ್ ಆಗ್ತಾ ಬರ್ತಾಯಿದ್ರು. ಇನ್ಯಾರು ಬ್ಯಾಟ್ಸ್ಮನ್ಸ್ ಕಡೆ ಕಾಣೋದಿಲ್ಲ, ಅಂದ್ರೆ ಡಿಮೋಟಿವೇಟ್ ಕೂಡ ಆಗ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಆಡ್ಕೊಡ್ಬೇಕು ಅಂದ್ರೆ ಇವರಿಬ್ರು ಡುವೋ ಇದೆಯಲ್ಲ, ಯಾರ್ದು ಡುವೋ ಅಭಿಷೇಕ್ ಶರ್ಮಾ ಮತ್ತೆ ತ್ರಾವಿಸ್ ಹೆಡ್ ಇಬ್ರು ಡುವೋ ಸ್ವಲ್ಪ ಸ್ಟಾರ್ಟಿಂಗ್ ಆಡ್ಕೊಟ್ರು, ಒಳ್ಳೆ ರನ್ನ ಕೂರಿಸ್ಕೊಟ್ರು ಅಂದ್ರೆ ಬಂದವರೆಲ್ಲ ಕೂಡ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಇವ್ರನ್ನ ಬಿಡಿಸ್ಬಿಟ್ರು ಅಂದ್ರೆ ಸ್ವಲ್ಪ ಇಲ್ಲಿ SRHಗೆ ಹೊಡ್ತಾ ಅಂತೂ ಬಿದ್ದೇ ಬೀಳುತ್ತೆ. ಆಲ್ರೌಂಡರ್ಸ್ ಕಡೆ ಬರೋದ್ರೆ ಈ ಸಲ ಹೇಳ್ಬೇಕು ಅಂದ್ರೆ ಇಬ್ಬರೇ ಮೇನ್ ಆಲ್ರೌಂಡರ್ಸ್ ಕಾಣ್ತಾ ಇರೋದು. ಒಂದು ಲಯಮ್ ಲಿವಿಂಗ್ಸ್ಟನ್, ಅದಾದ್ಮೇಲೆ ಇನ್ನೊಬ್ಬ ನಿತೀಶ್ ಕುಮಾರ್ ರೆಡ್ಡಿ. ಇವರು ಕೂಡ ಅಷ್ಟೇ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ರೀಸೆಂಟ್ ಆಗಿ ಸಖತ್ತಾಗಿ ಫಾರ್ಮಲ್ಲಿ ಕೂಡ ಇದ್ದಾರೆ. ಇನ್ನು ಅದೇ ಪ್ರಾಕ್ಟೀಸ್ ಮ್ಯಾಚ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಕೂಡ ಆಡ್ತಾರೆ, ಅಲ್ಲೇನೋ ಅಷ್ಟು ಇಂಪ್ಯಾಕ್ಟ್ ಬೀಳೋದಿಲ್ಲ. ಯಾವಾಗ ನಾವು ಡೈರೆಕ್ಟ್ ಮ್ಯಾಚ್ಗೆ ಅಖಾಡಕ್ಕೆ ಇಳಿತೀವಲ್ಲ ಬೇರೆ ಟೀಮ್ ಜೊತೆ, ಅವಾಗಲೇ ಗೊತ್ತಾಗೋದು ಅವ್ರು ಬಂಡವಾಳ ಯಾವ ಥರ ಆಡ್ತಾರೆ ಏನೋ ಅಂತ. ಸೊ ಕಾದ್ ನೋಡಬೇಕು. ಲಯಮ್ ಲಿವಿಂಗ್ಸ್ಟನ್ ಕೂಡ ಅಷ್ಟೇ ಒಳ್ಳೆ ಆಲ್ರೌಂಡರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಕೂಡ ಸಿಕ್ಕಿರು ಚೆನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಪ್ಯಾಟ್ ಕಮಿನ್ಸ್ ಕೂಡ ಇಲ್ಲಿ ಆಲ್ರೌಂಡರ್ಸ್ ಆಗಿ ಕೆಲಸ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ, ಮತ್ತೆ ಬೌಲಿಂಗ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಈಗ ಇಂಜುರಿ ಆಗಿರೋದ್ರಿಂದ ಸ್ವಲ್ಪ ಈಗ ಟೀಮಿಗೆ ದೊಡ್ಡ ಹೊಡೆತ ಕೂಡ ಬೀಳ್ಬೋದು. ಪ್ಯಾಟ್ ಕಮಿನ್ಸ್ ವಾಪಸ್ ಆದ್ರು ಅಂದ್ರೆ ಒಂದು ಬ್ಯಾಲೆನ್ಸ್ ಆಗಿಬಿಡುತ್ತೆ ಟೀಮು. ಈಗ ಪ್ಯಾಟ್ ಕಮಿನ್ಸ್ ಇಲ್ಲದೆ ಇರೋದ್ರಿಂದ ಟೀಮಿಗೆ ಸ್ವಲ್ಪ ಇಲ್ಲಿ ಹೊಡೆತ ಕೂಡ ಬೀಳ್ಬೋದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಹೋಗೋದಾದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ SRH ಕಡೆ ಮಾತಾಡಂಗೆ ಇಲ್ಲ ಗುರು, ಯಾಕಂದ್ರೆ ಅಷ್ಟು ವೀಕ್ ಆಗಿ ಕಾಣಿಸ್ತದೆ ನಂಗೆ ನೋಡಕ್ ಹೋದ್ವಿ ಅಂದ್ರೆ. ಏನಕ್ಕೆ ಅಂದ್ರೆ ಈ ಕಡೆ ಹರ್ಷಲ್ ಪಟೇಲ್ ಇದ್ದಾರೆ, ಜಯದೇವ್ ಉನದ್ಕತ್ ಅಂತೂ ರೀಸೆಂಟ್ ಪ್ರಾಕ್ಟೀಸ್ ಮಾಡೋದು ಸುಮಾರು 4 ವಿಕೆಟ್ 5 ವಿಕೆಟ್ ಅನ್ನು ಎತ್ತಿ ಏರ್ಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಹರ್ಷಲ್ ಪಟೇಲ್ ಕೂಡ ಅಷ್ಟೇ ಒಂದು ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಈ ಕಡೆ ಜೇರ್ಡನ್ ಕಾರ್ಸ್ ಅಂತ, ಸೊ ಅವರು ಕೂಡ ಅಷ್ಟೇ ರೀಸೆಂಟ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಫಾರ್ಮ್ ಅನ್ನ ಕೂಡ ಕಂಡುಕೊಂಡಿದ್ದಾರೆ. ಅದಾದ್ಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಹರ್ಷ್ ದುಬೆ ಮತ್ತೆ ಜೀಶಾನ್ ಅನ್ಸರಿ ಅಂತ ಹೊಸ ಪ್ಲೇಯರ್ ಕೂಡ ಆಗಿದ್ರೆ ಅಂತ ರೆಕಾರ್ಡ್ಸ್ ಅನ್ನು ಹೇಳ್ಕೊಳಂಗಿಲ್ಲ. ಇಲ್ಲಿ ಕಂಟ್ರೋಲ್ ಮಾಡಿದ್ರು ಅಂದ್ರೆ ಹರ್ಷಲ್ ಪಟೇಲ್ ಮೇಲೆ ಜಾಸ್ತಿ ಜವಾಬ್ದಾರಿ ಕೂಡ ಬೀಳುತ್ತೆ. ಅದಾದ್ಮೇಲೆ ಜಯದೇವ್ ಉನದ್ಕತ್ತು, ಅದಾದ್ಮೇಲೆ ಕಾರ್ಸ್ ಅಂತ ಇದನ್ನಲ್ಲ, 3 ಜನದ ಮೇಲೆ ಅಷ್ಟೇ ಈಗ ಜಾಸ್ತಿ ಜವಾಬ್ದಾರಿ ಕೂಡ ಇರುವಂತದ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ. ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗ್ ನಿಮಗೆ ಬ್ಯಾಟಿಂಗ್ ಲೈನಪ್ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ SRH ಇಂದು. ಈಗ ಹೆಂಗಾಗುತ್ತೆ ಅಂದ್ರೆ ಮುಂಚೆ RCB ಈ ತರ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ವಿ ಗುರು. ಬ್ಯಾಟಿಂಗ್ ಅಲ್ಲಿ ಸಕ್ಕದಾಗಿ ಆಡ್ಕೊಡೋರು, ಆದ್ರೆ ಬೌಲಿಂಗ್ ಅಲ್ಲಿ ಓಡಿಸ್ಕೊಂತ ಇದ್ರು, ಇಲ್ಲಾಂದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಆಡ್ಕೊಟ್ರೆ ಬ್ಯಾಟಿಂಗ್ ಅಲ್ಲಿ ಓಡಿಸ್ಕೊಂತಿದ್ವಿ. ಸೊ ಈಗ ಹೇಗಾಗಿದೆ ಅಂದ್ರೆ RCB ಟೀಮ್ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಕಾಣ್ತಿದೆ, ಒಂದು ಒಳ್ಳೆ ಡೇಂಜರಸ್ ಟೀಮ್ ಆಗಿ ಕೂಡ ಕಾಣ್ತಿದೆ. ಬಟ್ ಇಲ್ಲಿ SRH ಹೆಂಗಾಗಿದೆ ಅಂದ್ರೆ ಬ್ಯಾಟಿಂಗ್ ಲೈನಪ್ ಸಕ್ಕದಾಗಿ ಕಾಣಿಸ್ಕೊಂತದೆ, ಆದ್ರೆ ಬೌಲಿಂಗ್ ಲೈನಪ್ ಸಖತ್ ವೀಕ್ ಆಗಿ ಕೂಡ ಕಾಣಿಸ್ಕೊಂತ ಇರುವಂತದ್ದು. ಹಾಗಾಗಿ ಯಾವಾಗ ಇಲ್ಲಿ ಪ್ಯಾಟ್ ಕಮಿನ್ಸ್ ಎಂಟ್ರಿ ಮಾಡ್ತಾರೆ ಅವಾಗ ಸ್ವಲ್ಪ SRH ಬ್ಯಾಲೆನ್ಸ್ ಕೂಡ ಆಗ್ಬೋದು, ಒಂದು ಸ್ಟ್ರಾಂಗ್ ಟೀಮ್ ತರ, ಅಂದ್ರೆ ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ಬೋದು. ಇಲ್ಲಾಂದ್ರೆ ಅಲ್ಲಿ ತನಕ SRH ಟೀಮ್ ದೊಡ್ಡ ಹೊಡ್ತಾ ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ, ನಿಮ್ಗೆ ಕೂಡ ಹಂಗೆ ಅನಿಸ್ತಾ ಇರ್ಬೋದು. ಇಲ್ಲಿ ನೋಡಿ ಬೌಲಿಂಗ್ ಲೈನಪ್ ಅಲ್ಲಿ ಯಾರಿದ್ದಾರೆ ಗುರು, ಏನು ಇಬ್ಬರೇ ಪ್ಲೇಯರ್ ನಿಂತ್ಕೊಂಡು ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ತಾನೆ. ಹರ್ಷಲ್ ಪಟೇಲು, ಅದಾದ್ಮೇಲೆ ಉನದ್ಕತ್ತು, ಕಾರ್ಸು. ಸೊ ನನಗೆ ಗೊತ್ತಿರಂಗೆ 3 ಪ್ಲೇಯರ್ ಚೆನ್ನಾಗಿ ಆಡ್ತಾರೆ, ಅಂದ್ರೆ ಚೆನ್ನಾಗಿ ಬೌಲಿಂಗ್ ಬ್ಯಾಟ್ಸ್ಮನ್ ನ ಕಟ್ಟಾಕೋ ಕೇಪಬಿಲಿಟಿ ಇದೆ. ಆದ್ರೆ ಈ ಕಡೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಕೂಡ ಹೊಸ ಪ್ಲೇಯರ್ಸ್ ಕೂಡ ಆಗಿದ್ದಾರೆ. ಹೊಸ ಪ್ಲೇಯರ್ ಅಂತ ಇಗ್ನೋರ್ ಕೂಡ ಮಾಡಾಗಿಲ್ಲ. ರಣಜಿಲ್ಲಿ ಹರ್ಷ್ ದುಬೆ ಸುಮಾರು 69 ವಿಕೆಟ್ ಅನ್ನ ತೆಕೊಟ್ಟಿದ್ದಾರೆ. ಬಟ್ ಇದ್ರ IPL ಬೇರೆ ಅದು ಬೇರೆ ಅಲ್ಲಗರು. ಅದಾದ್ಮೇಲೆ ವಿಜಯ್ ಟ್ರೋಫಿಯಲ್ಲಿ ಕೂಡ ಅಷ್ಟೇ ಜೀಶಾನ್ ಅನ್ಸರಿ 21 ವಿಕೆಟ್ ಅನ್ನ ತೆಕೊಟ್ಟಿದ್ದಾರೆ. ಬಟ್ ನೋಡ್ಬೇಕು IPL ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ.
ಈಗ ನೀವು ಕೇಳ್ಬೋದು ಗುರು, ಈಗ ಓವರ್ ಆಲ್ ಆಗಿ SRH ಟೀಮ್ ಯಾವ ತರ ಕಾಣಿಸ್ತಿದೆ ಅಂತ. RCB ಗೆ ಕಂಪೇರ್ ಮಾಡ್ಕೊಂತ ಅಂದ್ರೆ SRH ಟೀಮ್ ತುಂಬಾ ವೀಕ್ ಆಗಿ ಕೂಡ ಕಾಣ್ತಾ ಇದೆ. ಅದಾದ್ಮೇಲೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಮತ್ತೆ ಯಾವ ತರ ಬ್ಯಾಕಪ್ ಪ್ಲೇಯರ್ಸ್ ಏನಾದ್ರು ಹೊಸದಾಗಿ ಹಾಕೊಂತಾರ ಗೊತ್ತಿಲ್ಲ. ಈಗ ಕಮಿಂದು ಮೆಂಡಿಸ್ ಕೂಡ ಈಗ ಇಂಜುರಿ ಆಗಿದ್ರು, ಈಗ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟು ಟೀಮ್ಗೆ ಹಾಕೊಂಡಿದ್ದಾರೆ ಅಂತ ನ್ಯೂಸ್ ಕೂಡ ಬರ್ತಾ ಇದೆ. ಅದೇ SRH ಟೀಮ್ ಅಲ್ಲಿ ಈಗ ಹೇಗಾಗಿದೆ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆ, ಬೌಲಿಂಗ್ ಲೈನ್ ಅಪ್ ವೀಕ್ ಆಗಿ ಕಾಣಿಸ್ತಿದೆ. ಸೊ ಇಲ್ಲಿ ಫಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ಯಾವ ತರ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕು. ನನ್ನ ಪ್ರಕಾರ ಈ ಟೀಮ್ ನೋಡಿದೆ ಅಂದ್ರೆ ಸ್ಟಾರ್ಟಿಂಗ್ ಯಾಕೋ ನಂಗೆ RCB ನೇ ಫಸ್ಟ್ ಮ್ಯಾಚ್ ಹೊಡಿಯೋ ತರ ಕೂಡ ಕಾಣಿಸ್ತಿದೆ. ಆದ್ರೂ ಕೂಡ ನೀವು ಒಂದ್ಸಲಿ RCB ಟೀಮ್ ನ ಕಂಪ್ಲೀಟ್ ರಿವ್ಯೂನ ನೋಡ್ಲೇಬೇಕಾಗುತ್ತೆ, ಯಾವ ತರ ಇದೆ ಟೀಮ್ ಏನು ಅಂತ. ಅವಾಗ ನಿಮ್ಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಕೂಡ ಸಿಕ್ಬಿಡುತ್ತೆ. ನಾನು ಏನೋ ಹೇಳ್ದೆ ನೀವು ಕೇಳಿದ್ರಿ ಅಂದ್ರೆ ಅದು ಆಗೋದಿಲ್ಲ. ಹಾಗಾಗಿ ಆ ವಿಡಿಯೋ ಕೂಡ ನೋಡಿ, ಇಲ್ಲಿ ಮೇಲ್ಗಡೆ ಐ ಬಟನ್ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ. ಈಗ ನಿಮಗೆ ಕ್ಲಿಯರ್ ಆಗಿರ್ಬೋದು SRH ಟೀಮ್ ಯಾವ ತರ ಇದೆ ಅಂತ. ಸೊ ನನ್ನ ಪ್ರಕಾರ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳಿದ್ದೀನಿ. ಸೊ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.